Hey everyone, welcome back to day 4 of breakfast making challenge. ಆ್ಯಸ್ ಯೂಶುವಲ್ ಬೇಗ ಎದ್ದು ಮಾಡ್ಕೋತಾ ಇದ್ದೆ. ಫಸ್ಟ್ ಆಫ್ ಆಲ್ ಏನು ಮಾಡ್ತಾ ಇದ್ದೀನಿ ಅಂದರೆ ಪೂರಿ ಮತ್ತು ಆಲೂಗಡ್ಡೆ ಪಲ್ಯ. ಅಪ್ಪ, ದ ರಿಸ್ಕಿ ಡಿಸಿಷನ್ ಐ ಟುಕ್. ಯಾಕೆ ಏನು ಅಂತ ಪೂರ್ತಿ ವ್ಲಾಗ್ ನೋಡಿ ಗೊತ್ತಾಗುತ್ತೆ. ಓಕೆ, ನಾನು ಎದ್ದಿದ ತಕ್ಷಣ ಆಲೂಗಡ್ಡೆ ಬೇಯಿಸ್ಕೊಂಡು, ಈರುಳ್ಳಿ ಕಟ್ ಮಾಡ್ಕೊಂಡು, ಟೊಮೆಟೊ ಕಟ್ ಮಾಡ್ಕೊಂಡು, ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಬಿಟ್ಟೆ. ಓಕೆ, ಇವಾಗ ಮೇಲಿಂದ ಏನೋ ಉದುರುತ್ತೆ, ಬೇಗ ನೋಡಿ ಮಿಸ್ ಮಾಡಿಬಿಡಿ. ವಾವ್, ಎಂಥ ಟ್ಯಾಲೆಂಟು, ಹಿಡನ್ ಟ್ಯಾಲೆಂಟ್ ಗೈಸ್. ಏನಕ್ಕೆ ಡಿಸಿಷನ್ ರಾಂಗಾಗಿ ತೊಗೊಂಡೆ ಅಂತ ಹೇಳಿದೆ ಅಂದರೆ, 3 ದಿನವೂ ರೈಸ್ ಐಟಮೇ ಆಯ್ತಲ್ಲ, ಅದಕ್ಕೆ ಏನಾದರೂ ಬೇರೆದು ಮಾಡೋಣ ಅಂದ್ಬಿಟ್ಟು ಪೂರಿ ಡಿಸೈಡ್ ಮಾಡಿದೆ. ಬಟ್ ಅದು ತುಂಬ ಲೆಂತಿ ಪ್ರಾಸೆಸ್. ಈ ಕಡೆ ಪಲ್ಯನೂ ಮಾಡಬೇಕು, ಆ ಕಡೆ ಪೂರಿನೂ ಮಾಡಬೇಕು. ಆ ಹಿಟ್ಟಂತೂ ನನಗೆ ಕಲ್ಸೋಕ್ಕೆ ಬರಲ್ಲ, ನಮ್ಮಮ್ಮ ನೈಟೇ ಕಲಿಸ್ಕೊಟ್ಟಿದ್ರು. ನಿಜ ಹೇಳ್ತಾ ಇದ್ದೀನಿ, ನಾನು ಕಲಿಸಿಲ್ಲ. ಸೀರಿಯಸ್ಲಿ ಬೆಳಗ್ಗೆ ಎದ್ದು ಯಾರು ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಆಫೀಸ್ಗೆ ಹೋಗ್ತಾರೋ ಅವ್ರಿಗೆಲ್ಲ ಒಂದು ಹ್ಯಾಟ್ಸ್ ಆಫ್. ಆ್ಯಸ್ ಯೂಶುವಲ್ ನನ್ನ ಸಂಗೀತದ ಕಾರ್ಯಕ್ರಮ ನಡೀತಾ ಇದೆ. ಓಕೆ, ನಮ್ಮ ಮಮ್ಮಿ ಕಲಿಸಿದ ಹಸಿಟ್ಟು ತೊಗೊಂಡೆ. ಯಪ್ಪ, ಎಷ್ಟು ಗಟ್ಟಿ ಇತ್ತಂದರೆ, ಹಸಿಟ್ಟು ಪ್ರಾಬ್ಲಮ್ಮಾ ಇಲ್ಲ ಲಟ್ಸಿದ ಪ್ರಾಬ್ಲಮ್ಮಾ ಇಲ್ಲ ನಾನು ಮಾಡಿದ್ದೇ ಪ್ರಾಬ್ಲಮ್ಮಾ ನನಗಂತೂ ಗೊತ್ತಿಲ್ಲ, ನೀವೇ ಹೇಳಬೇಕು. ನಾನು ಹೊಡೆದಿದ್ರಲ್ಲಿ ನನ್ನ ಕೈಗೆ ನೋವಾಗಿ, ನಾನು ಹಾಕಿದ ಶಾರ್ಟಲ್ಲಿ ಜೋರಾಗಿ ಸೌಂಡ್ ಬಂದು, ನಮ್ಮಮ್ಮ ಎದ್ದು ಬಂದು, ಒಬ್ಬೊಬ್ಬಾ ಒಂದೊಂದಲ್ಲ ಇವತ್ತು. ಆದರೂ ಹೆಂಗೋ ಮ್ಯಾನೇಜ್ ಮಾಡಿದೆ. ಆಮೇಲೆ ನಿಜವಾಗ್ಲೂ ತುಂಬ ಲೇಟಾಗೋಯ್ತು, ನಾನೇ ಶಾಕ್. ಇನ್ನೇನು ಕ್ಯಾಬ್ ಅವ್ರು ಬಂದುಬಿಡ್ತಾರೆ, ಕಾಲ್ ಮಾಡ್ತಾರೆ ಅಷ್ಟೇ. ಇವತ್ತು ನಾನು ಪಲ್ಯನೇ ತೊಗೊಂಡೋಗಿ ತಿನ್ನಬೇಕು ಅಂತ ಫಿಕ್ಸ್ ಆಗ್ಬಿಟ್ಟೆ. ಅಷ್ಟರಲ್ಲಿ ನನ್ನ ತಂಗಿ ದೊಡ್ಡ ಮನ್ಸು ಮಾಡ್ಬಿಟ್ಟು ನಾನು ಲಟ್ಟಿಸ್ಕೊಡ್ತೀನಿ ಅಂದ್ಬಿಟ್ಟು ಬಂದಳು. ಚೆನ್ನಾಗಿ ಲಟ್ಟಿಸ್ಕೊಟ್ಲು. ನಾನೇ ಟೆನ್ಷನಲ್ಲಿ ಮಾಡ್ತಾಯಿದ್ರೆ ಇವಳೊಬ್ಳು ಕೈ ತಡ್ತಾವಳು, ಉಬ್ಬಿಡ್ತು ಪೂರಿ ಅಂದ್ಬಿಟ್ಟು. ಇದ್ರಕ್ಕೇನೆ ಆಗೋಯ್ತು. ನನಗೆ ಫಸ್ಟೇ ಆ ಎಣ್ಣೆ ಅಂದರೆ ಭಯ. ಮೇನ್ ಈ ಅಡುಗೆಯಲ್ಲಿ ನನಗೆ ಭಯ ಅಂದರೆ ಆ ಎಣ್ಣೆ ಸಿಡಿಯುತ್ತಲ್ಲ, ಆ ಒಗ್ಗರಣೆ ಅದೇ. ಅಪ್ಪ, ಆ್ಯಂಡ್ ಇನ್ನೊಂದು ತುಂಬ ಕೋಪ ಬರೋದಂದರೆ ತಿರುಗಿಸೋದು. ಎಷ್ಟಂತ ತಿರುಗಿಸೋದು ಯಪ್ಪ, ಹೆಂಗೆ ತಿರುಗಿಸ್ತೀರಾ ಎಲ್ಲ. ಫೈನಲಾಗಿ ನಾನೊಂದು ಲಟ್ಸಿ ಟ್ರೈ ಮಾಡೋಣ ಅಂದ್ಬಿಟ್ಟು ಲಟ್ಟಿಸ್ದೆ. ಇದು ಹಪ್ಳ ಆಗಲಿಲ್ಲ, ಉಪ್ಪು ನಿಜವಾಗ್ಲೂ ಚೆನ್ನಾಗಿ ಬಂತು. ಆಮೇಲೆ ಪಟ ಅಂತ ಬಾಕ್ಸ್ ಪ್ಯಾಕ್ ಮಾಡಿಕೊಂಡೆ. ಇವತ್ತು ನಾನು ಸೀರಿಯಸ್ಸಿಗೆ ತೊಗೊಂಡೋಗಿಲ್ಲ, ಯಾಕಂದರೆ ಆ ಪೂರಿ ನಾನು ತಿನ್ನೋ ಥರನೇ ಇರಲಿಲ್ಲ. ಪಾಪ ಅವ್ರಿಗೆ ಕಷ್ಟ ಕೊಡೋದು ಬೇಡ ಅಂತ ಅಷ್ಟೇ. ಹವಾ, ಇದಾಗಿತ್ತು ನನ್ನ ಇವತ್ತಿನ ಚಾಲೆಂಜ್. ಈ ಚಾಲೆಂಜ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಂತ ಹೇಳ್ತಾ ಬಾಯ್ ಬಾಯ್.